ಬೆಂಗಳೂರಿನಲ್ಲಿ ಬದುಕಿರೋರಿಗೂ ಸಿಗುತ್ತೆ ಮರಣ ಪ್ರಮಾಣ ಪತ್ರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಬದುಕಿರೋರಿಗೂ ಕೂಡ ಮರಣ ಪತ್ರ ಸಿಕ್ಕಿರುವಂತಹ ಸುದ್ದಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಒಬ್ಬ ವ್ಯಕ್ತಿ ಬದುಕಿದ್ದಾನೆ, ಆದ್ರೆ ಆತನ ಹೆಸರಲ್ಲಿ ಡೆತ್ ಸರ್ಟಿಫಿಕೇಟ್ ಬಂದಿದೆ. ಬಿಬಿಎಂಪಿ ಮರಣ ಪ್ರಮಾಣ ಪತ್ರ ನೋಡಿ ವ್ಯಕ್ತಿ ಶಾಕ್ ಆಗಿದ್ದಾನೆ. ಕೋರ್ಟ್ ಮೆಟ್ಟಿಲು ಹತ್ತಿದ್ದಾನೆ. 2025 ಏಪ್ರಿಲ್ 23ರಂದು ಮೆಹಬೂಬ್ ಪಾಷಾಗೆ ಬಿಬಿಎಂಪಿ ಮರಣ ಪ್ರಮಾಣ ಪತ್ರವನ್ನ ನೀಡಿದೆ. ಬಿಬಿಎಂಪಿ ಮರಣ ಪ್ರಮಾಣ ಪತ್ರ ನೀಡಿದ್ದಕ್ಕೆ ಮೆಹಬೂಬ್ ಪಾಷಾ ಬಿಪಿಎಲ್ ಕಾರ್ಡು ರದ್ದಾಗಿದೆ. ಬಿಬಿಎಂಪಿ ವಿರುದ್ಧ ಮೆಹಬೂಬ್ ಪಾಷಾ ಕೋರ್ಟ್ ಮೆಟ್ಟಿಲು ಹತ್ತಿದ್ದಾನೆ. 39 ವರ್ಷದ ಮೆಹಬೂಬ್ ಪಾಷಾ. ಏನಾಗಿದ್ದು ಹಾಗಾದ್ರೆ? ಬದುಕಿರೋ ಗಂಡನ ಹೆಸರಲ್ಲೇ ಹೆಂಡತಿ ಮರಣ ಪ್ರಮಾಣ ಪತ್ರ ಮಾಡಿಸಿತ್ತು. ಯಾಕೆ? ಬದುಕಿರೋ ಗಂಡನ ಹೆಸರಲ್ಲೇ ಹೆಂಡತಿ ಆದವಳು ಮರಣ ಪ್ರಮಾಣ ಪತ್ರ ಯಾಕೆ ಮಾಡಿಸಿದ್ರು? ಈ ಮೆಹಬೂಬ್ ಪಾಷಾನ ಹೆಂಡತಿ ಕೊಟ್ಟ ದಾಖಲೆಯ ಮೇಲೆ ಬಿಬಿಎಂಪಿ ಮರಣ ಪ್ರಮಾಣ ಪತ್ರ ಮಾಡಿದೆ. ನಾನಿನ್ನು ಬದುಕಿದ್ದೀನಿ ಅಂತ ಮೆಹಬೂಬ್ ಪಾಷಾ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ನಾನಿನ್ನು ಸತ್ತಿಲ್ಲ, ನಾನಿನ್ನು ಬದುಕಿದ್ದೀನಿ ಅಂತ ಇದೇ ಮೆಹಬೂಬ್ ಪಾಷಾ ಈಗ ಕೋರ್ಟಿಗೆ ಅರ್ಜಿ ಹಾಕಿದ್ದಾರೆ. ಆದ್ರೆ ಇದೇ ಮೆಹಬೂಬ್ ಪಾಷಾನ ಹೆಂಡತಿ ಈತನ ಹೆಸರಲ್ಲಿ ಮರಣ ಪ್ರಮಾಣ ಪತ್ರ ಮಾಡಿಸಿತ್ತು. ಆಕೆಯೇ ಕೊಟ್ಟ ದಾಖಲೆಯ ಮೇಲೆ ಮೆಹಬೂಬ್ ಪಾಷಾ ಮರಣ ಪ್ರಮಾಣ ಪತ್ರ ರೆಡಿ ಆಗಿದೆ, ಡೆತ್ ಸರ್ಟಿಫಿಕೇಟ್ ರೆಡಿ ಆಗಿದೆ. ಆದ್ರೆ ಈ ವ್ಯಕ್ತಿ ಇನ್ನೂ ಬದುಕಿದ್ದಾನೆ. 39 ವರ್ಷದ ವ್ಯಕ್ತಿ ಇದ್ದ. ಈತನ ಹೆಸರಲ್ಲಿ ಮರಣ ಪ್ರಮಾಣ ಪತ್ರ ಬಂದಿದೆ. ಈಗ ಈ ಮೆಹಬೂಬ್ ಪಾಷಾ ಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ, ಅರ್ಜಿ ಹಾಕಿದ್ದಾರೆ, ನಾನಿನ್ನು ಬದುಕಿದ್ದೀನಿ ಅಂತ. ಮರಣ ಪ್ರಮಾಣ ಪತ್ರ ನೋಡಿ ಈ ವ್ಯಕ್ತಿ ಶಾಕ್ ಆಗಿದ್ದಾನೆ. ಏನಾಗ್ತಾ ಇದೆ ಹಾಗಾದ್ರೆ? ಬದುಕಿರೋರಿಗೂ ಮರಣ ಪ್ರಮಾಣ ಪತ್ರ ಸಿಗುತ್ತಾ? ಈ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರ ಬಂದಿದ್ದು ಹೇಗೆ? 39 ವರ್ಷದ ಮೆಹಬೂಬ್ ಪಾಷಾ ಅನ್ನೋ ವ್ಯಕ್ತಿ ಬಿಬಿಎಂಪಿ ಮರಣ ಪ್ರಮಾಣ ಪತ್ರ ಕೊಟ್ಟಿದೆ. ಈ ಮರಣ ಪ್ರಮಾಣ ಪತ್ರ ನೋಡಿ ಶಾಕ್ ಆದಂತ ವ್ಯಕ್ತಿ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ, ನಾನಿನ್ನೂ ಕೂಡ ಬದುಕಿದ್ದೀನಿ ಅಂತ. ಈತನ ಹೆಂಡತಿ ಕೊಟ್ಟ ದಾಖಲೆಯ ಮೇಲೆ ಬಿಬಿಎಂಪಿ ಮರಣ ಪ್ರಮಾಣ ಪತ್ರ ಕೊಟ್ಟಿರೋದು. ಬಿಪಿಎಲ್ ಕಾರ್ಡು ರದ್ದಾಗಿದೆ, ಡೆತ್ ಸರ್ಟಿಫಿಕೇಟ್ ರೆಡಿ ಆಗಿದೆ. ಹಾಗಾಗಿ ಬಿಪಿಎಲ್ ಕಾರ್ಡ್ ಕೂಡ ರದ್ದಾಗಿದೆ. ಏನಿದು ಸ್ಟೋರಿ ಹಾಗಾದ್ರೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.